ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮಾಡ್ತಿದ್ದೀರಾ? ನೋಡ್ದವ್ರು ಏನ್ ಅನ್ಕೊಂತಾರೆ? ಏನ್ ಅನ್ಕೊಳ್ತಾರೆ? ಮದ್ವೆಗ್ ಬಂದವರು ಗಂಡ ಹೆಂಡತಿ ಆದ್ರು ಅಂತ ಅಂದ್ಕೊಂಡು ಹೋದ್ರು. ಈಗ ನೋಡೋರು ಗಂಡ ಹೆಂಡತಿ ಆಗಿದ್ದಾರೆ ಅಂತ ಅನ್ಕೊಳ್ತಾರೆ. ಅನ್ಕೊಂತಾರೆ. ಏನ್ ಬಂದಿದ್ದು? ಅದು ಒಂದು ವಿಷಯ ಹೇಳಬೇಕಿತ್ತು. ಆ ವಿಷಯ ಹೇಳಿದ್ರೆ ನೀನ್ ಬೇಸರ ಮಾಡ್ಕೋಬಾರ್ದು. ಬೇಸರ ಮಾಡ್ಕೊಳಲ್ಲ, ಹೇಳಿ. ನೀನು ಆತಂಕ ಮಾಡ್ಕೋಬಾರ್ದು. ಹಾ, ಆತಂಕನಾ? ಇಲ್ಲ. ನೀನು ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಳಲ್ಲ, ಹೇಳಿ. ನೋಡು ನೋಡು ನೋಡು, ಕೋಪ ಮಾಡ್ಕೊಂತಿದ್ಯಾ? ಅಯ್ಯೋ, ಏನ್ ವಿಷಯ ಹೇಳಿ. ಒಂದು, ಎರಡು. ಹ, ಈ ಎರಡೇ ಎರಡು ದಿನ ಆಚೆ ಹೋಗ್ಬಿಟ್ಟು ಬರ್ತೀನಿ. ಏನು, 2 ದಿನನಾ? ಏನು 2 ದಿನನಾ? ಅಲ್ಲ, 2 ದಿನ. ಅಯ್ಯೋ, ಏನಾಯ್ತು? ಏನ್ ಮಾಡ್ತಿದ್ಯಾ? ನೋಡ್ದವ್ರು ಏನ್ ಅನ್ಕೊಳ್ತಾರೆ? ಏನ್ ಅನ್ಕೊಂತಾರೆ? ಗಂಡ ಹೆಂಡತಿ ಅನ್ಕೊಂತಾರೆ. ಇವಾಗ ನಿಮಗೇನಾಯ್ತು ಹೇಳಿ. ಅದು ನನಗೆ ನಿನ್ ಕಣ್ಣೀರಿನ ಬಿಸಿ ಕೈ ಸುಟ್ಟು ಬಿಡ್ತು. ನಾನೇನ್ ಎಳೆ ಮಗು ಅಲ್ಲ, ನೀವು ಹಾಸ್ಯ ಮಾಡಿದ್ರೆ ನಗೋದಿಕ್ಕೆ. ಆಯ್ತು ದೊಡ್ಡವ್ರೆ, 1-2 ದಿನ ಹೊರಗೆ ಹೋಗಿ ಬರ್ತೀನಿ. ದಯವಿಟ್ಟು ಅನುಮತಿ ಕೊಡಿ, ಆಗ್ಬಹುದೇ? ಅಂಥದ್ದೇನೋ ಘನಕಾರ್ಯ. ಅದೇನು ಅಂತ ನೀನು ಕೇಳೋ ಹಾಗಿಲ್ಲ, ನಾನು ಹೇಳೋ ಹಾಗಿಲ್ಲ. ಸಮಯ ಬಂದಾಗ ಎಲ್ಲ ನಿನಗೆ ಗೊತ್ತಾಗುತ್ತೆ. ಜಾಣೆ. ಛೇ, ಎಂಥ ಜನ ಅವರು. ಕೇವಲ ಆಸ್ತಿಗೋಸ್ಕರ ಒಂದು ಜೀವನ ತೆಗೆಯುವಂತ ಕಟಿಗರಿರ್ತಾರಿಯೇ. ಕೇವಲ ಆಸ್ತಿಯಲ್ಲ ಸರಸು, ತುತ್ತನ್ನಕ್ಕೋಸ್ಕರನೂ ಪ್ರಾಣ ತೆಗೆಯೋರಿರ್ತಾರೆ. ಅದರಲ್ಲೂ ಎದುರಿಗೆ ಬರೋ ಶತ್ರುನ ಹೇಗಾದ್ರೂ ಎದುರಿಸ್ಬೋದು. ಜೊತೆಲೇ ಇದ್ದು ಬೆನ್ನ ಹಿಂದೆ ಚೂರಿ ಹಾಕೋರು ಇರ್ತಾರಲ್ಲ, ಅವ್ರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಹೌದು, ನೀವು ಹೇಳೋದು ಸತ್ಯ. ಸದ್ಯಕ್ಕೆ ಗುರುಗಳು ಕೊಟ್ಟ ಔಷಧಿಯಿಂದ ಅವ್ರ ಪ್ರಾಣ ಹೇಗೋ ಉಳಿದಿದೆ. ಮತ್ತೆ ಯಾವಾಗ ಏನ್ ಸಂಚು ಮಾಡ್ತಾರೋ ಅಂತ ಗೊತ್ತಿಲ್ಲ. ಅದಕ್ಕೆ ನಾಳೆ ಮುಂಜಾನೆನೆ ಹೊರಟು ಅವರನ್ನ ಗುರುಗಳ ಸಾನ್ನಿಧ್ಯಕ್ಕೆ ಒಪ್ಪಿಸ್ಬಿಟ್ಟು ಬರ್ತೀನಿ. ಅಂದ್ರೆ ಮಠಕ್ಕ? ಹೌದು. ಬೇಡಿ ಅಂದ್ರೆ? ಯಾಕೆ? ಅಷ್ಟು ಆಸ್ತಿ ಇರೋ ಒಬ್ಬಂಟಿ ಹೆಂಗಸನ ಮಠದಲ್ಲಿ ಬಿಟ್ರೆ ಅವ್ರಿಗೆ ರಕ್ಷಣೆ ಇರುತ್ತಾ? ಇದೇನು ಹೀಗೆ ಹೇಳ್ತಾ ಇದೀಯ ಸರಸ್ವತಿ? ಅದು ಮಠ, ಅಲ್ಲಿ ಗುರುಗಳಿರ್ತಾರೆ, ರಕ್ಷಣೆ ಖಂಡಿತ ಇದ್ದೇ ಇರುತ್ತೆ. ನೀವು ತಪ್ಪು ತಿಳಿಯೋದಿಲ್ಲ ಅಂದ್ರೆ ನಾನೊಂದು ಮಾತು ಹೇಳಲ್ಲ? ಸರಸ್ವತಿ, ನೀನು ನನ್ನ ಧರ್ಮಪತ್ನಿ. ನನಗೆ ಸಲಹೆ ಕೊಡೋ ಹಕ್ಕು ನಿನಗಿದ್ದೇ ಇರುತ್ತೆ. ಇದರಲ್ಲಿ ತಪ್ಪು ತಿಳಿಯೋದೇನು? ಹೇಳು. ಅಲ್ಲಿರೋ ಕೆಲವರ ನಡವಳಿಕೆ ನನಗಿಷ್ಟ ಆಗಲಿಲ್ಲ. ತ್ರಿಕಾಲ ಜ್ಞಾನಿಗಳಾದ ಗುರುಗಳನ್ನೇ ಅವಮಾನ ಪಡಿಸೋಕೆ ಪ್ರಯತ್ನ ಪಟ್ಟವರು ಒಬ್ಬ ಅಬಲೆ ಹೆಣ್ಣು ಮಗಳನ್ನ ಸುಮ್ಮನೆ ಬಿಡ್ತಾರಿಯೇ?
ಆಸ್ತಿಗೋಸ್ಕರ ಹತ್ತಿರದವರೇ ವಿಷಪ್ರಾಶನ ಮಾಡಿಸಿದ್ರು ಅಂತ ಹೇಳ್ತಾ ಇದ್ದೀರಾ. ಮಠದಲ್ಲಿ ಕೂಡ ಹಾಗಾಗಲ್ಲ ಅಂತ ಹೇಗೆ ನಂಬಿಕೆ? ಅವ್ರ ಆಸ್ತಿ ವ್ಯವಹಾರ ಭದ್ರ ಮಾಡೋವರೆಗೂ ಅವರನ್ನ ಒಂಟಿಯಾಗಿ ಬಿಡದೇ ಇರೋದೇ ಒಳ್ಳೇದು ಅಂತ ನನಗನ್ಸುತ್ತೆ. ಓಹೋ, ಸಲಹೇಶು ಮಂತ್ರಿ. ನಾನು ಹೇಳಿದ್ದು ನಿಮಗೆ ಹಾಸ್ಯ ಅನ್ಸುತ್ತಾ? ಛೇ ಛೇ, ನಾನೆಲ್ಲ ಹಾಗೆ ಹೇಳಿದೆ. ಒಳ್ಳೆ ಸಲಹೆನೇ. ತಕ್ಷಣ ನನಗೊಂದು ಶ್ಲೋಕ ನೆನಪಿಗೆ ಬಂತು. ಕಾರ್ಯೇಷು ದಾಸಿ ಕರಣೇಶು ಮಂತ್ರಿ, ಭೋಜ್ಯೇಷು ಮಾತಾ, ಶಯನೇಷು ರಂಭ, ರೂಪೇಷು ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ. ನಿಮ್ಮ ದೃಷ್ಟಿಯಲ್ಲಿ ನನಗೆ ಆ 6 ಗುಣಗಳು ಇದೆಯಾ? 5 ಗುಣಗಳಂತೂ ಪರಿಚಯ ಆಗಿದೆ. ಒಂದು ಗುಣ ಇನ್ನೂ ಪರಿಚಯ ಆಗಿಲ್ಲ. ಯಾವುದೋ ಅದು. ಕ್ಷಮಯಾ ಧರಿತ್ರಿ. ಕ್ಷಮಿಸಕ್ಕೆ ನೀವೇನು ತಪ್ಪು ಮಾಡೇ ಇಲ್ವಲ್ಲ? ತಪ್ಪು ಮಾಡ್ಲೂಬಾರದು ಅಂತ ಅಂದ್ಕೊಂಡಿದ್ದೀನಿ. ನೀವು ತಪ್ಪು ಮಾಡಲೇಬೇಕು. ಯಾಕೆ? ಇಲ್ಲ ಅಂದ್ರೆ ನಾನು ಧರಿತ್ರಿ ಆಗೋದು ಯಾವಾಗ? ಓ, ಅಂದ್ರೆ ನಿನ್ನ ಗುಣ ಪರೀಕ್ಷೆಗೆ ನಾನು ತಪ್ಪು ಮಾಡ್ಲೇಬೇಕೇ? ಹೌದು ಮತ್ತೆ. ಹಾ, ಹಾಗಾದ್ರೆ ನೋಡ್ತಾ ಇರು. ನೀನ್ ಕ್ಷಮಿಸ್ಲೇಬಾರ್ದು ಅಂತ ತಪ್ಪು ಮಾಡ್ಬಿಡ್ತೀನಿ. ನನ್ನ ಸ್ವಾಮಿ ನನ್ಗೆ ಕ್ಷಮಿಸಕ್ಕಾಗದೇ ಇರುವಂಥ ತಪ್ಪು ಯಾವತ್ತೂ ಮಾಡಲ್ಲ ಅಂತ ನನಗೆ ನಂಬಿಕೆ ಇದೆ. ಕಾಲಚಕ್ರದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಹಾಗೇನಾದ್ರೂ ಆದ್ರೆ ಅದನ್ನ ನೋಡೋದಕ್ಕೆ ನಿಮ್ ಸರಸ್ವತಿ ಜೀವಂತವಾಗಿರೋದಿಲ್ಲ. ಸರಸ್ವತಿ, ಹುಡುಗಾಟಕ್ಕೂ ಈ ತರ ಮಾತಾಡಬೇಡ. ನಿನ್ನನ್ನು ನೋಯಿಸಿ ಬದುಕೋ ಶಕ್ತಿ ನನ್ನಲ್ಲಿಲ್ಲ. ನನಗೂ ಅಷ್ಟೆ. ನಿಮ್ಮ ಸಾನ್ನಿಧ್ಯನೇ ನನ್ನ ಸರ್ವಸ್ವ. ನಿಮ್ಮ ಪಾಡಿಗೆ ನೀವು ಏನೋ ಮಾತಾಡ್ಕೊಂತ ಇದ್ರಿ. ಏನದರ ಅದಕ್ಕ? ಇಲ್ಲ ಇಲ್ಲ, ನಾನೇನು ಮಾತಾಡ್ಕೊಂತಿರ್ಲಿಲ್ಲ. ಇಲ್ಲ, ನೀವು ಮಾತಾಡ್ತಿದ್ರಿ. ನೀವು ಮಾತಾಡ್ಕೊಂತಿದ್ದಿದ್ದು ನನಗೆ ಕೇಳಿಸ್ತೇ ಇರ್ಬೋದು, ಆದ್ರೆ ನಿಮ್ಮ ಹಾವ ಭಾವ ತುಟಿಗಳ ಚಲನೆಯಿಂದ ನನಗೆ ಗೊತ್ತಾಗ್ತಿತ್ತು.